ಕಷ್ಟನೋ ಸುಖನೋ ಒಬ್ಬರನ್ನು ಕೇಳದೆ ನೇಗಿಲನ್ನು ಹೊತ್ತ ದೊರೆಯೇ. ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ಕೃಷ್ಣ, ಕೃಷಿ ವಿತ್ ಕೃಷ್ಣ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಎಂದಿನ ಹಾಗೆ ಶುಂಠಿ, ಅಡಿಕೆ, ಕಾಳುಮೆಣಸಿನ ಮುಂದುವರೆದ ಸರಣಿ ವಿಡಿಯೋಗಳಲ್ಲಿ ನಾವು ಇವತ್ತು ಶುಂಠಿಯ ಬಗ್ಗೆ ವಿಶೇಷವಾದ ಗಮನವಾಗಿ ಕೊಟ್ಟು ಒಂದು ವಿಷಯನ ತಗೊಂಡ್ಬಂದಿದ್ದೀವಿ. ನಮ್ಮೆಲ್ಲ ಚಾನಲ್ ಸಬ್ಸ್ಕ್ರೈಬರ್ಸು, ವ್ಯೂವರ್ಸ್ಗೆ ಇದೊಂದು ಪದ ತುಂಬ ಚಿರಪರಿಚಿತವಾಗಿದೆ. ಅದು ಯಾವುದು ಅಂದರೆ ಸಾಯಿಲ್ ಟೆಸ್ಟ್. ಸೊ ಮಣ್ಣು ಪರೀಕ್ಷೆ ಅನ್ನೋದು ನಮಗೆ ಅತಿ ಹೆಚ್ಚು ಬಳಸಿರೋ ಪದ ಅಂತ ನಾನು ಹೇಳಿದ್ದೀನಿ. ಸೊ ಮಣ್ಣು ಪರೀಕ್ಷೆನಲ್ಲಿ ಒಂದಷ್ಟು ವಿಶೇಷವಾಗಿ ಶುಂಠಿಗೆ ಕೇಂದ್ರೀಕೃತವಾಗಿ, ನಾವು ಶುಂಠಿ ಬೆಳೆಯಲ್ಲಿ ಕೇಂದ್ರೀಕೃತವಾಗಿ ಮಣ್ಣು ಪರೀಕ್ಷೆ ಬಗ್ಗೆ ಮಹತ್ವದ್ದು ಮತ್ತು ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆ ಮಾಡೋಣ. ಈ ವಿಡಿಯೋ ಮಾಡೋದಕ್ಕೆ ಮತ್ತೊಂದು ಉದ್ದೇಶ ಏನಿದೆ ಅಂತ ಹೇಳಿದ್ರೆ, ಇವತ್ತಿಗೂ ಸಹಿತ ಇಷ್ಟೆಲ್ಲ ನಾವು ಮಣ್ಣು ಪರೀಕ್ಷೆ ಬಗ್ಗೆ ಚರ್ಚೆಗಳು ಮಾಡಿದ್ರೆ, ವಿಡಿಯೋಗಳು ಮಾಡಿದ್ರು, ಸಾಕಷ್ಟು ಕೂಲಂಕುಷ ಅನುಕೂಲಗಳು ವಿಷಯಗಳನ್ನೆಲ್ಲ ತಿಳಿಸಿದ್ರು ಸಹಿತನು ಮಣ್ಣು ಪರೀಕ್ಷೆ ಬಗ್ಗೆ ಒಂದಷ್ಟು ನಿರಾಸಕ್ತಿ ನಮ್ಮ ರೈತ ಬಾಂಧವರಲ್ಲಿ ಕಂಡು ಬರ್ತಾ ಇದೆ. ದಯವಿಟ್ಟು ಹಾಗೆ ಮಾಡಬೇಡಿ. ಯಾವುದೇ ಬೆಳೆ, ಶುಂಠಿ ಅಂತಲ್ಲ, ಶುಂಠಿ, ಬಾಳೆ, ಅಡಿಕೆ, ತೆಂಗು, ಯಾವುದೇ ಬೆಳೆ ನಾವು ಮಾಡೋದಾದ್ರೂ ನಮಗೆ ಮಣ್ಣು ಪರೀಕ್ಷೆ ಅಗತ್ಯ ಮತ್ತು ಅನಿವಾರ್ಯ. ಮಣ್ಣು ಪರೀಕ್ಷೆ ಮಾಡೋದ್ರ ಮೂಲಕ ನಾವು ಸಾಕಷ್ಟು ನಮ್ಮ ಖರ್ಚಿನಲ್ಲಿ ಉಳಿತಾಯವನ್ನು ನಾವು ಮಾಡ್ಕೋಬೋದು. ಮತ್ತು ಸಸ್ಟೈನಬಲ್, ಸುಸ್ಥಿರ ಕೃಷಿ ಅಂತ ಏನು ಹೇಳ್ತಾ ಇರ್ತೀವಿ ನಾವು ಪ್ರತಿ ಬಾರಿ, ಅದನ್ನು ಮಾಡಲಿಕ್ಕೂ ನಮಗೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ನಾವು ಮಣ್ಣು ಪರೀಕ್ಷೆ ಮಾಡಬೇಕು ಅಂದಾಗ ತುಂಬ ಜನಕ್ಕೆ ಬರೋ ಕನ್ಫ್ಯೂಷನ್ನು, ನಾವು ಸಾಯಿಲ್ ಸ್ಯಾಂಪಲನ್ನು ಹೇಗೆ ತೊಗೋಬೇಕು, ಮಣ್ಣಿನ ಮಾದರಿಯನ್ನು ಹೇಗೆ ತೊಗೋಬೇಕು, ಎಷ್ಟು ಪ್ರಮಾಣದಲ್ಲಿ ತೊಗೋಬೇಕು, ಅದೆಲ್ಲ ಸಾಕಷ್ಟು ವಿಷಯಗಳು ಬರುತ್ತೆ. ಮತ್ತು ಮಣ್ಣಿನ ಮಾದರಿಯನ್ನು ತಗೊಂಡ್ರು ಒಂದು ಪ್ರಮಾಣದಲ್ಲಿ ಅದನ್ನು ಟೆಸ್ಟಿಗೆ ಕಳಿಸಿದ್ದಾರೆ. ಟೆಸ್ಟ್ ರಿಸಲ್ಟ್ ಬಂದ ಮೇಲೆ ಆ ರಿಸಲ್ಟನ್ನು ಅನಲೈಸ್ ಮಾಡೋದು, ಅದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಕಬ್ಬಿಣದ ಕಡಲೆ ಅಂತಾರಲ್ಲ, ಆ ಥರದ ಕೆಲಸ ಆಗಿಬಿಟ್ಟಿದೆ. ಸೊ ಅದ್ರ ಬಗ್ಗೆನೂ ಒಂದಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. ಸೊ ಶುಂಠಿಯಲ್ಲಿ ಮಣ್ಣು ಪರೀಕ್ಷೆ ನನ್ನ ಸಬ್ಸ್ಕ್ರೈಬರ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ಚಾನಲಲ್ಲಿ ಅಡಿಕೆ ತೋಟದಲ್ಲಿ ಮಣ್ಣು ಪರೀಕ್ಷೆಯ ವಿಧಾನ ಅಂತ ಒಂದಿದೆ. ಹೆಚ್ಚು ಕಡಿಮೆ ಅದೇ ವಿಧಾನವನ್ನು ನಾವು ಶುಂಠಿಯಲ್ಲೂ ಸಹಿತ ಫಾಲೋ ಮಾಡಬೇಕಾಗತ್ತೆ. ಶುಂಠಿನಲ್ಲಿ ನಾವು ವಿಶೇಷವಾಗಿ ಪ್ರತಿ 2 ಎಕರೆಗೊಂದು ಜಾಗದಿಂದ ನಾವು ಶುಂಠಿಗೆ ಮಣ್ಣು ಪರೀಕ್ಷೆಯನ್ನು ಮಾಡಬೇಕಾಗುತ್ತೆ. ಅಂದರೆ ಉದಾಹರಣೆಗೆ ನಾವು 10 ಎಕರೆ ಮಾಡ್ತಾ ಇದ್ದೇವೆ ಮಣ್ಣು ಪರೀಕ್ಷೆ, ಶುಂಠಿ ಕೃಷಿ ಅಂತ ಹೇಳಿದ್ರೆ ನಾವು ಒಂದು 4 ರಿಂದ 5 ಸ್ಯಾಂಪಲ್ಗಳನ್ನು ಒಟ್ಟಾರೆಯಾಗಿ ನಾವು ಮಣ್ಣು ಪರೀಕ್ಷೆಗೆ ಒಳಪಡಿಸಬೇಕಾಗುತ್ತೆ. ಆ ಬೌಂಡ್ರಿಗಳನ್ನು ವಿಶೇಷವಾಗಿ ಗಮನಿಸಿಕೊಂಡು ಸ್ಯಾಂಪಲ್ 1, 2, 3 ಅನ್ನೋದ್ರ ಮೂಲಕ ನಾವು ಅದನ್ನು ಮಾಡ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ 2 ರಿಂದ 3 ಎಕರೆಗೆ ನಮ್ಮ ಮಣ್ಣಿನ ಭೌತಿಕ ಗುಣಲಕ್ಷಣಗಳು, ರಾಸಾಯನಿಕ ಗುಣಲಕ್ಷಣಗಳು ಮತ್ತು ಜೈವಿಕ ಗುಣಲಕ್ಷಣಗಳು ವ್ಯತ್ಯಾಸ ಆಗೋ ಅವಕಾಶಗಳು ಇರುತ್ತೆ. ಆಗಲೇಬೇಕು ಅಂತ ಏನಿಲ್ಲ, ವ್ಯತ್ಯಾಸ ಆಗೋ ಅವಕಾಶಗಳು ಇರೋದ್ರಿಂದ ನಾವು ಅದನ್ನು ಮಾಡ್ಕೊಳ್ಳೋದು ಉತ್ತಮ. ಇನ್ನು ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ನಾವು ಇದನ್ನು ಒಂದು 2.5 ಎಕರೆ ಅಥವಾ 2 ಎಕರೆ ಫ್ಲ್ಯಾಟ್ ಅಂತ ಅಂದ್ಕೊಂಡ್ರೆ, ಇದರಲ್ಲಿ ನಾವು ಜಿಗ್ಜಾಗ್ ಮೆಥಡಲ್ಲಿ ನಾವು ಸಾಯಿಲ್ ಟೆಸ್ಟನ್ನು, ಶಾಂಪಲನ್ನು ಕಲೆಕ್ಟ್ ಮಾಡಬೇಕಾಗುತ್ತೆ. ಜಿಗ್ಜಾಗ್ ಮೆಥಡಲ್ಲಿ ಸಾಯಿಲ್ ಟೆಸ್ಟ್ ನಾವು ಕಲೆಕ್ಟ್ ಮಾಡಿದಾಗ, ಸಾಯಿಲ್ ಸ್ಯಾಂಪಲನ್ನು ನಾವು ಕಲೆಕ್ಟ್ ಮಾಡಿದಾಗ ನಮಗೆ ಅಕ್ಯುರೇಟ್, ಸರಿಯಾದ ಪ್ರಮಾಣದಲ್ಲಿ ನಮಗೆ ಮಣ್ಣಿನಲ್ಲಿ ಏನೇನಿದೆ ಅನ್ನೋದು ಆ್ಯಾವ್ರೇಜ್ ಬರುತ್ತೆ. ಅದರ ಪ್ರಕಾರ ನಮಗೆ ಉತ್ತಮ ಗುಣಮಟ್ಟದ ಮಣ್ಣು ಪರೀಕ್ಷೆ ವರದಿ ಬರಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಇದನ್ನು ನಾವು ಜಿಗ್ಜಾಗ್ ಮಾದರಿಯಲ್ಲಿ ಮಾಡಬೇಕು. ಸೊ ನಮಗೆ ಜಿಗ್ಜಾಗ್ ಮಾದರಿಯಲ್ಲಿ ನಾವು ಎಷ್ಟು ಕಡೆ ಮಾಡಬೇಕು? ಹತ್ತಿರ ನಾವು 8 ಕಡೆ ಸಾಯಿಲ್ ಸ್ಯಾಂಪಲನ್ನು ತೆಗಿಬೇಕಾಗುತ್ತೆ. 8 ಕಡೆ ಸಾಯಿಲ್ ಸ್ಯಾಂಪಲನ್ನು ತೆಗೆದು ಅದರ ಒಟ್ಟು ಪ್ರಮಾಣ 4 ರಿಂದ 5 kg ಆಗುತ್ತೆ ಅಂತ ನಾವು ಅಂದಾಜು ಅಂದ್ಕೊಂಡ್ರೆ, ಅದನ್ನು ನಾವು ಸರಾಸರಿ 700 ರಿಂದ 800 ಗ್ರಾಮು ಅಥವಾ 500 ರಿಂದ 600 ಗ್ರಾಮ್ ಅಷ್ಟು ಆ ಪ್ರಮಾಣವನ್ನು ನಾವು ಇಳಿಸಬೇಕು. ಸೊ 5 kg ಎಷ್ಟಿದೆ ಅದನ್ನು ನಾನು 500 ಗ್ರಾಮ್ ಅಷ್ಟು ಇಳಿಸೋದು ಹೇಗೆ ಅಂತ ಹೇಳಿದ್ರೆ, ನಮ್ಮ ಮಣ್ಣನ್ನು ನಾವು ವೃತ್ತಾಕಾರವಾಗಿ ಸಾಯಿಲ್ ಸ್ಯಾಂಪಲ್ ಅಂತ ಏನು ತೆಗೆದಿದ್ದೀವಿ 8 ಗುಣಗಳಿಂದ, ಆ ಮಣ್ಣನ್ನು ನಾವು ವೃತ್ತಾಕಾರವಾಗಿ ನಾವು ಹರಡ್ಕೋಬೇಕು. ವೃತ್ತಾಕಾರವಾಗಿ ಹರಡಿಕೊಂಡು ಅದನ್ನು 4 ಭಾಗ ಮಾಡಬೇಕು. ಹೀಗೆ 4 ಭಾಗ ಮಾಡಿ ಆಪೋಸಿಟ್ ಸೈಡ್ಗಳ ಮಣ್ಣನ್ನು ನಾವು ತೆಗೆದುಬಿಟ್ಟು ಹೊರಗೆ ಹಾಕಬೇಕು. ಸೊ ಆವಾಗ ನಮಗೆ 1 ಮತ್ತು 2ನೇ ಭಾಗದ ಮಣ್ಣು ಮಾತ್ರ ಉಳ್ಕೊಳ್ಳುತ್ತೆ. ಈ 2 ಭಾಗದ ಮಣ್ಣನ್ನು ಮತ್ತೆ ನಾವು ರಿಪೀಟ್ ಮಾಡಬೇಕು. ಅದರ ಗಾತ್ರವಾಗಿ ಮತ್ತೆ ಅದೇ ಥರ ರಿಪೀಟ್ ಮಾಡಿ 2 ವಿರುದ್ಧ ದಿಕ್ಕಿನ ಮಣ್ಣನ್ನು ನಾವು ತೆಗೆದು ಹಾಕಿದಾಗ ಮತ್ತೆ ಅದರ ಅರ್ಧ ಭಾಗ ಉಳಿಯುತ್ತೆ. ಅದು ಮತ್ತೆ ನಮಗೆ ಚಿಕ್ಕದಾಗಿ ಸೇಮ್ ಇದೇ ಥರದ ಪ್ರೋಸೆಸ್ ಕಂಟಿನ್ಯೂ ಆಗುತ್ತೆ. ಇದು ಎಲ್ಲಿ ತನಕ ಮಾಡಬೇಕು, ನಮಗೆ ಎಷ್ಟು ಮಣ್ಣು ಬೇಕು ಪ್ರಮಾಣದ್ದು ಅಷ್ಟು ಮಣ್ಣು ದೊರಕೋ ತನಕ ನಾವು ಈ ಕ್ರಮವನ್ನು ಮಾಡ್ಬೋದು. ವಿಶೇಷವಾಗಿ ಗಮನವಹಿಸಿ 8 ಕಡೆ ನಾವು ಶಾಂಪಲನ್ನು ತಗೋಬೇಕು ಅಂತ ಹೇಳಿ ನಮಗೆ ಗಮನವಿಟ್ಟು ಹೇಳಬೇಕಾಗಿದೆ ಏನಂದರೆ, ಇದು 10 ರಿಂದ 12 ಇಂಚುಗಷ್ಟು ಆಳದ ಒಂದು ಗುಂಡಿಯನ್ನು ನಾವು ಮಾಡ್ಕೋಬೇಕು. ಇದರಲ್ಲಿ ನಮಗೆ ಏನು ಮಣ್ಣು ದೊರೆಯುತ್ತೆ ಇದನ್ನು ನಾವು ಉಪಯೋಗಿಸೋದು ಬೇಡ. ಸಾಯಿಲ್ ಸ್ಯಾಂಪಲ್ಗೆ ಇದನ್ನು ತೆಗೆದು ಹೊರಗಡೆ ಹಾಕಬೇಕಾಗುತ್ತೆ. ಈ ಆಳ ಏನಿದೆ ನಮಗೆ 10 ರಿಂದ 12 ಇಂಚುಗಳು ಮಾತ್ರ ಇದ್ದರೆ ಸಾಕಾಗುತ್ತೆ. ಈ ಮಣ್ಣನ್ನು ನಾವು ತೆಗೆದು ಹೊರಗೆ ಹಾಕಿದ್ಮೇಲೆ ಈ ಭಾಗದಲ್ಲಿ 1 ಇಂಚಿನ ಮಣ್ಣು ಏನಿದೆ ಪದರವನ್ನು ನಾವು ಮೇಲಿಂದ ಕೆಳಗೆ ತನಕ 1 ಇಂಚಿನ ಮಣ್ಣನ್ನು ನಾವು ತಕ್ಕೊಂಡು ಆ ಮಣ್ಣನ್ನು ನಾವು ಮಣ್ಣಿಗೆ ಪರೀಕ್ಷೆಗೆ ಕಳಿಸ್ಬೇಕಾಗಿರ್ತಕ್ಕಂಥ ಮಾದರಿಗೆ ನಾವು ಅದನ್ನು ಸೇರಿಸ್ಕೋಬೇಕು. ಈ ಥರದ್ದು 8 ಕಡೆ ತೆಗಿಬೇಕು. ಆ ಥರ ತೆಗೆದಾಗ 4 ರಿಂದ 5 kg ಬರುತ್ತೆ ಅಂತ ಹೇಳಿದ್ದೇನೆ. ಅದನ್ನು ಈ ಮಾದರಿಯಲ್ಲಿ ನಾವು ಅದನ್ನು ಡಿವೈಡ್ ಮಾಡಿ ಮತ್ತೆ
ಪ್ರತಿ ಬಾರಿ ಅದನ್ನು ಮಿಕ್ಸ್ ಮಾಡಿ ಡಿವೈಡ್ ಮಾಡಿ ಸರಾಸರಿ 600ರಿಂದ 700 ಗ್ರಾಮ್ ಅಷ್ಟು ಮಣ್ಣು ನಾವು ಮಣ್ಣಿನ ಮಾದರಿಯ ಪರೀಕ್ಷೆಗೋಸ್ಕರ ಕಳಿಸ್ಕೊಡ್ಬೇಕಾಗುತ್ತೆ. ಸೊ ಇದು ನಾವು ಸಾಯಿಲ್ ಸ್ಯಾಂಪಲ್ ಹೇಗೆ ತಯಾರಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಆಯಿತು. ಇನ್ನು ವಿಶೇಷವಾಗಿ ನಾವು ಬೇರೆ ಏನು ಗಮನಿಸಬೇಕು ಅಂತ ಹೇಳಿದ್ರೆ, ಈಗ ನಂದು 2 ಎಕರೆ ಶುಂಠಿ ಬೆಳೆ ನಾನು ಮಾಡ್ತಾ ಇದ್ದೇನೆ. ಆ 2 ಎಕರೆಲ್ಲೇ ನನಗೆ ಫಿಸಿಕಲಿ ಅಂದರೆ ನಾನು ನೋಡಿದಾಗಲೇ ನನಗೆ ಗೊತ್ತಾಗ್ತಾ ಇದೆ 1 ಎಕರೆಷ್ಟು ಬೇರೆ ಥರದ ಮಣ್ಣಿದೆ, ಮತ್ತೊಂದು ಎಕರೆಷ್ಟು ಬೇರೆ ಥರದ ಮಣ್ಣಿದೆ ಅಂತ ನನಗೆ ಅನಿಸಿದ್ರೆ, ಆ ಪ್ರಮೇಯದಲ್ಲಿ ನಾವು ಅನಿವಾರ್ಯವಾಗಿ ಒಂದೊಂದು ಎಕರೆಗೆ ಒಂದೊಂದು ಸ್ಯಾಂಪಲನ್ನು ಮಾಡಿ ನಾವು ಮಣ್ಣು ಪರೀಕ್ಷೆಯನ್ನು ಮಾಡ್ಕೋಬೇಕಾಗುತ್ತೆ. ಮಣ್ಣು ಪರೀಕ್ಷೆ ತುಂಬ ದುಬಾರಿಯದ್ದಲ್ಲ. ಮಣ್ಣು ಪರೀಕ್ಷೆ ಫಲಿತಾಂಶವನ್ನು ಆಧರಿಸಿ ನಾವು ಕೃಷಿ ಮಾಡಿದಾಗ ನಮಗೆ ದುಬಾರಿ ಆಗ್ತಕ್ಕಂಥ ಕೃಷಿಯು ತುಂಬ ಅಫೋರ್ಡಬಲ್ ಆಗಿ ಮಿತವ್ಯಯದಲ್ಲಿ ಆಗುತ್ತೆ. ಮತ್ತು ಉತ್ತಮ ಗುಣಮಟ್ಟದ ಬೆಳೆಯನ್ನು ಬೆಳೀಲಿಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಿರುತ್ತೆ, ರೋಗಗಳ ಬಾಧೆ ಕಡಿಮೆ ಇರುತ್ತೆ. ಮತ್ತು ನಮ್ಮ ಮಣ್ಣಿಗೆ ಸುಸ್ಥಿರ ಅಥವಾ ಸಸ್ಟೈನಬಲ್ ಫಾರ್ಮಿಂಗ್ ಅಂತ ಏನು ಹೇಳ್ತೇವೆ, ನಮ್ಮ ಮಣ್ಣಿಗೆ ಏನು ಅಂಶ ಬೇಕು ಅನ್ನೋದು ನಮಗೆ ತಿಳುವಳಿಕೆ ಇರುತ್ತೆ. ಅದನ್ನು ಮಾತ್ರ ಕೊಟ್ಟು ಬೆಳೆಯೋದ್ರ ಮೂಲಕ ನಮ್ಮ ಭೂಮಿನೂ ಸಹಿತ ತುಂಬ ಫಲವತ್ತಾಗಿರುತ್ತೆ. ಅಥವಾ ಅತಿ ಹೆಚ್ಚು ಅನಾವಶ್ಯಕ ರಾಸಾಯನಿಕಗಳನ್ನು ಬಳಸೋದ್ರಿಂದ ಆಗ್ತಕ್ಕಂಥ ತೊಂದರೆಗಳಿಂದ ನಮ್ಮ ಭೂಮಿಯನ್ನು ಸಹಿತ ನಾವು ಕಾಪಾಡ್ಕೊಳ್ಬೋದು. ಹಾಗಾಗಿ ದಯವಿಟ್ಟು ಎಲ್ಲ ರೈತ ಸ್ನೇಹಿತರಲ್ಲಿ ವಿನಂತಿ, ಯಾವುದೇ ಕಾರಣಕ್ಕೂ ಸಾಯಿಲ್ ಟೆಸ್ಟ್ ಮಾಡಿಸ್ದೇನೆ ನೀವು ಯಾವುದೇ ಬೆಳೆ, ಶುಂಠಿ ಅಂತೂ ಮಾಡಿಸ್ಲೇಬೇಕು, ಎಲ್ಲ ಬೆಳೆಗಳನ್ನು ಸಾಯಿಲ್ ಟೆಸ್ಟ್ ಮಾಡಿಸ್ಲೇಬೇಕು. ಮಣ್ಣು ಪರೀಕ್ಷೆ ಇಲ್ಲದೇ ನೀವು ಯಾವುದೇ ಬೆಳೆಗಳನ್ನು ಬೆಳೀಲಿಕ್ಕೆ ಹೋಗಬೇಡಿ. ಇದರಿಂದ ಸಾಕಷ್ಟು ಅನಾನುಕೂಲತೆಗಳು ಹೆಚ್ಚಿದೆ. ವಿಶೇಷವಾಗಿ ಅಡಿಕೆನಲ್ಲಿ ಅದರ ಪರಿಣಾಮಗಳು ಈಗಾಗಲೇ ಕಾಣಿಸ್ಲಿಕ್ಕೆ ಶುರುವಾಗಿದೆ. ಅದೊಂದು ತುಂಬ ದೊಡ್ಡ ಮತ್ತು ವಿಸ್ತೃತವಾದ ವಿಷಯ. ಅದರ ಮುಂದಿನ ಭಾಗಗಳಲ್ಲಿ ನಾವು ಚರ್ಚೆ ಮಾಡೋಣ. ಸಾಕಷ್ಟು ನನ್ನ ಯೂಟ್ಯೂಬ್ ಚಾನಲಲ್ಲಿ ಈಗಾಗಲೇ ಮಣ್ಣು ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ, ಅಡಿಕೆ ಶುಂಠಿಗೆ ಸಂಬಂಧಪಟ್ಟ ಹಾಗೆ ವಿಡಿಯೋಗಳಿದೆ. ಎಲ್ಲ ಸ್ನೇಹಿತರಲ್ಲಿ, ಎಲ್ಲ ಮಿತ್ರರಲ್ಲಿ ವಿನಂತಿ ಏನಂದರೆ ಅವುಗಳನ್ನು ನೋಡಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋಗಳು ತಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಹಂಚ್ಕೊಳ್ಳಿ. ಸ್ನೇಹಿತರೆ, ಇದರಲ್ಲೇ ಮುಂದುವರೆದು ನಾವೇನು ಮಾಡೋಣ ಅಂತ ಹೇಳಿದ್ರೆ, ಏನೇನು ಮಾಡಬಾರ್ದು ಅನ್ನೋದಿದೆ. ಒಂದಷ್ಟು ಮರದ ಕೆಳಗಿಂದ ನೀವು ಮಣ್ಣಿನ ಮಾದರಿ ನಮ್ಮ ಸಾಯಿಲ್ ಸ್ಯಾಂಪಲನ್ನು ತಗೊಳ್ಳೋದು ಬೇಡ. ಬದುವಿನ ಹತ್ತಿರ ಏನಿದೆ ಅಲ್ಲಿ ಸಹಿತ ನಾವು ಸಾಯಿಲ್ ಸ್ಯಾಂಪಲನ್ನು ತಗೊಳ್ಳೋದು ಬೇಡ. ಯಾವುದೋ ಈಗ 1 ವರ್ಷ 2 ವರ್ಷದ ಹಿಂದೆ ತಿಪ್ಪಿಗುಂಡಿ ಏನೋ ಮಾಡಿದ್ರು, ಅಥವಾ ಏನೋ ಕೆರೆಗೂಡು ತಂದು ರಾಶಿ ಹಾಕಿದ್ರು. ಆ ಕೆರೆಗೋಡು ಒಂದಾಗ ವಿಶೇಷ ಗಮನ ವಹಿಸಿ ಯಾವುದೇ ಕಾರಣಕ್ಕೂ ಶುಂಠಿಗೆ ನಾವು ಕೆರೆಗೋಡು ಹಾಕಿದ ಮಣ್ಣಿನಲ್ಲಿ ಬೆಳೆಯೋದು ಬೇಡ, ಯಾವ ಕಾರಣಕ್ಕೂ ಬೇಡ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಕೆರೆಗೋಡು ಹಾಕಿದ ಜಾಗದಿಂದಲೂ ಸಹಿತ ನಾವು ಮಣ್ಣಿನ ಮಾದರಿನ ಸ್ಯಾಂಪಲ್ ತಗೊಳ್ಳೋದು ಬೇಡ. ಇಷ್ಟೆಲ್ಲ ತಗೊಂಡಾಯ್ತು. ಈಗ ನಮ್ಗೆ 2 ಶಾಂಪಲ್ ಇದೆ, ಬರ್ತಿದೆ. ಒಂದು ಶಾಂಪಲ್ ಇದೆ ಅಥವಾ 2 ಶಾಂಪಲ್ ಇದೆ, 1 ಶಾಂಪಲ್ ನಾನು ಕಳಿಸ್ಕೊಡುವಾಗ ವಹಿಸಿದ್ರೆ ಹೆಸರು ಮತ್ತು ಮೊಬೈಲ್ ನಂಬರನ್ನು ಸ್ಪಷ್ಟವಾಗಿ ಬರೀರಿ. ಹೆಸರು ಮತ್ತು ಮೊಬೈಲ್ ನಂಬರನ್ನು ಸ್ಪಷ್ಟವಾಗಿ. ಒಂದಕ್ಕಿಂತ ಹೆಚ್ಚಿಗೆ ಸ್ಯಾಂಪಲ್ ಇದ್ರೆ ನಿಮಗೆ ಶಾಂಪಲ್ 1, ಶಾಂಪಲ್ 2 ಅಂತ ಬರ್ಕೊಳ್ಳಿ. ಶಾಂಪಲ್ 1, ಶಾಂಪಲ್ 2 ಅಂತ ಬರ್ಕೊಳ್ಳಿ. ಮತ್ತು ಅದನ್ನ ಸರಿಯಾಗಿ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಶಾಂಪಲ್ 1 ಅಂದ್ರೆ ಮೇಲಿಂದ ಕೆಳಗೆ 2.5 ಎಕರೆ ಶಾಂಪಲ್ 1, ಕೆಳಗಿಂದ ಕೊನೆ ತನಕ 2.5 ಎಕರೆ ಶಾಂಪಲ್ 2 ಅಂತಿದ್ರೆ, ಶಾಂಪಲ್ 1 ಅದೇ ಜಾಗದ್ದು, ಇದು ಶಾಂಪಲ್ 2 ಇದೇ ಜಾಗದ್ದು ಅನ್ನೋದು ನಿಮ್ಮ ಗಮನದಲ್ಲಿ ಇರಲಿ. ಯಾಕಂದ್ರೆ ಇಂಟರ್ಚೇಂಜ್ ಆಗಿ ರಿಪೋರ್ಟ್ನಲ್ಲಿ ಬೇರೆ ಏನಾದರೂ ಬಂದಿದ್ದಿತ್ತು ಅಂದರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಆ ಪ್ರಮೇಯನ ತಾವು ದಯವಿಟ್ಟು ಗಮನಿಸಬೇಕು. ಲೇಬಲಿಂಗ್ ಅನ್ನೋದು, ಕೋಡಿಂಗ್ ಅನ್ನೋದು ಕೃಷಿನಲ್ಲಿ ತುಂಬ ಮುಖ್ಯವಾದ ವಿಷಯ. ನಾವು ವಿಶೇಷವಾದ ಗಮನ ಅದಕ್ಕೆ ಕೊಡಬೇಕು. ಮತ್ತು ಇವಾಗ ಸಾಯಿಲ್ ಟೆಸ್ಟ್ ನಾವು ಮಾಡಿಸಿದ್ವಿ, ರಿಪೋರ್ಟ್ ಬಂತು. ಆ ರಿಪೋರ್ಟ್ ನೋಡಿದ್ರೆ ತಲೆಬುಡ ಅರ್ಥ ಆಗ್ತಿಲ್ಲ. ಅದೇ ಪ್ರಮೇಯ ಇದೆ, ಎಲ್ಲ ರೈತರಿಗೂ ಅದೇ ಪ್ರಮೇಯ ಇದೆ. 190 ಭಾಗ ಜನರಿಗೆ ಅದೇ ಸಮಸ್ಯೆ ಇತ್ತು, ನಮಗೂ ಅದೇ ಸಮಸ್ಯೆ ಇತ್ತು. ನಾವೊಂದಿಷ್ಟು ಅದರ ಮೇಲೆ ಒಂದಷ್ಟು ತುಂಬ ವಿಸ್ತೃತವಾದ ಅಧ್ಯಯನ ಮಾಡಿ, ಸಾಕಷ್ಟು ಜನ ವಿಷಯ ತಜ್ಞರಿಂದ ಹೋಗಿ ಅವ್ರ ಹತ್ರ ಹೋಗಿ ಕೇಳಿ ಇದೇನು ಎತ್ತ ಯಾಕೆ ಅಂತೆಲ್ಲ ಕೇಳಿದಾಗ ನಮಗೆ ತಿಳ್ಪಟ್ಟ ವಿಷಯವನ್ನು ನಾವು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೇವೆ. ಸೊ 2 ವಿಷಯ ಇದೆ. ಒಂದು, ನಮಗೆ ಸಾಯಿಲ್ ಟೆಸ್ಟ್ ರಿಪೋರ್ಟ್ ಅರ್ಥ ಆಗಲ್ಲ, ಹಾಗಾಗಿ ಅದನ್ನು ಅನಲೈಸ್ ಮಾಡ್ಕೋಬೇಕು ಅಥವಾ ಮಾಡಿಸ್ಕೋಬೇಕು. ಮತ್ತೊಂದು ಏನಿದೆ ಅಂದರೆ, ನಮ್ಮ ಸಾಯಿಲ್ ಟೆಸ್ಟ್ ರಿಪೋರ್ಟ್ ಬಂದಾಗ ನಾವು ಏನೇನು ಅಂಶ ಗಮನಿಸಬೇಕು ಅಂದರೆ, ಸಾಯಿಲ್ ಟೆಸ್ಟ್ ಬರೋದಕ್ಕಿಂತ ಮುಂಚೆನೇ ನಾವು ಸಾಯಿಲ್ ಟೆಸ್ಟಿಗೆ ಕೊಡುವಾಗಲೇ ನಾವು ಸ್ಪಷ್ಟವಾಗಿ ಯಾರು ಮಣ್ಣು ಪರೀಕ್ಷಾ ಕೇಂದ್ರದವರಿದ್ದಾರೆ ಅವ್ರಿಗೆ ಏನು ತಿಳಿಸ್ಬೇಕು. ನಾವು ನಮ್ಮ ಸಾಯಿಲ್ ಟೆಸ್ಟಲ್ಲಿ pH ಕೊಡ್ತಾರೆ ಎಲ್ಲರೂ, ಆದರೆ NPKನೂ ಕೊಡ್ತಾರೆ. ಸಮಸ್ಯೆ ಬರೋದು ನಮಗೆ ಸೆಕೆಂಡ್ರಿ ನ್ಯೂಟ್ರಿಯೆಂಟ್ ಏನಿದೆ, ಸೆಕೆಂಡ್ರಿ ನ್ಯೂಟ್ರಿಯೆಂಟಲ್ಲಿ ನಮಗೆ ಸಮಸ್ಯೆ ಇದೆ. ಸಾಕಷ್ಟು ಜನ ಮಣ್ಣು ಪರೀಕ್ಷಾ ವರದಿಯನ್ನು ನಮಗೆ ಕಳಿಸ್ಕೊಡ್ತಾ ಇದ್ದಾರೆ ವಿಶ್ಲೇಷಣೆಗೋಸ್ಕರ. ಅದರಲ್ಲಿ ನಮಗೆ ದ್ವಿತೀಯ ಪೋಷಕಾಂಶಗಳದ್ದು ಯಾವುದೇ ರೀತಿಯ ಹೆಚ್ಚಿನ ಮಾಹಿತಿ ಇಲ್ಲ, ಅಥವಾ ಮಾಹಿತಿನೇ ಇಲ್ಲ, ಹೆಚ್ಚಿನದೆಲ್ಲ ಮಾಹಿತಿನೇ ಇಲ್ಲ. ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್, ಸೂಕ್ಷ್ಮ ಪೋಷಕಾಂಶಗಳದ್ದು ಲಭ್ಯತೆ ಅಲಭ್ಯತೆ ಎಷ್ಟು ಪ್ರಮಾಣದಲ್ಲಿದೆ ಏನಿದೆ ಅನ್ನೋದು ಅದು ಸಹಿತ ನಮಗೆ ಬೇಕಾಗುತ್ತೆ. ಇದಿಷ್ಟನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ನಮಗೆ ಪ್ರೈಮರಿ ನ್ಯೂಟ್ರಿಯೆಂಟು, ಸೆಕೆಂಡರಿ ನ್ಯೂಟ್ರಿಯೆಂಟು, ಮೈಕ್ರೋ ನ್ಯೂಟ್ರಿಯೆಂಟ್, NPK ಮತ್ತು ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್ ಮತ್ತು ಜಿಂಕ್, ಬೋರಾನ್, ಐರನ್, ಫೆರಸ್, ಮಾಲ್ಡಿಬಿನಿಯಂ ಏನಿದೆ ಅದರ ಬಗ್ಗೆ ಸಂಪೂರ್ಣವಾದ ನಮಗೆ ವಿವರಣೆ ಇರತಕ್ಕಂತಹ ಮಣ್ಣು ಪರೀಕ್ಷೆಯನ್ನು ನಾವು ಮಾಡಿಕೊಡ್ಬೇಕು ಅಂತೇಳಿ ಅವ್ರಿಗೆ ಕೇಳ್ಕೊಳ್ಬೇಕು. ಇದರ ಜೊತೆಗೆ ಆರ್ಗಾನಿಕ್ ಕಾರ್ಬನ್ನು, ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಇದು CEC, ಮತ್ತು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ, ಸೋಡಿಯಂನ ಪ್ರಮಾಣ, ಇದೆಲ್ಲದೂ ಸಹಿತ ನಮಗೆ ರಿಪೋರ್ಟಲ್ಲಿ ಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ಕೋಬೇಕು.
ಮತ್ತು ಇದೆಲ್ಲದೂ ಸಿಕ್ಕದು, ಇದೆಲ್ಲದನ್ನು ಯಾರು ಮಾಡಿಕೊಡ್ತಾರೆ ಅವ್ರ ಹತ್ರ ಮಾಡಿಸಿದರೆ ನಮಗೆ ಸಂಪೂರ್ಣ ಮಾಹಿತಿ ದೊರಕುತ್ತೆ. ಇದೆಲ್ಲದರದ್ದು ಸಂಪೂರ್ಣ ಮಾಹಿತಿ ನಮಗೆ ದೊರಕಿದಾಗ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಸಾಯಿಲ್ ಕಂಡೀಷ್ನರ್ ಯಾವುದು ಉಪಯೋಗಿಸ್ಬೇಕು, ಎಷ್ಟು ಉಪಯೋಗಿಸ್ಬೇಕು ಅದು ಗೊತ್ತಾಗ್ತದೆ. ಮತ್ತು ನಾವು NPKನ ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಸಬೇಕು ಅದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಸೆಕೆಂಡರಿ ನ್ಯೂಟ್ರಿಯೆಂಟ್ಗಳ ಪಾತ್ರದ ಬಗ್ಗೆ ಹೋದಾಗ ನಮಗೆ ಸಾಯಿಲ್ ಕಂಡೀಷ್ನರ್ ಪ್ರಮಾಣದ ಸಹಿತ ನಾವು ಹೊಂದಾಣಿಕೆ ಮಾಡ್ಕೋಬಹುದು. ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಗಳ ಲಭ್ಯತೆ ಅಲಭ್ಯತೆ ನಮ್ಗೆ ಗೊತ್ತಾದಾಗ ನಾವು ಯಾವ ಮೈಕ್ರೋ ನ್ಯೂಟ್ರಿಯೆಂಟ್ ಉಪಯೋಗಿಸ್ಬೇಕು, ಯಾವುದು ಉಪಯೋಗಿಸಬಾರ್ದು ಅನ್ನೋದು ತೀರ್ಮಾನ ಮಾಡ್ಬೋದು. ಮೈಕ್ರೋ ನ್ಯೂಟ್ರಿಯೆಂಟ್ಗಳಲ್ಲಿ ಈಗ ಹೊಸದಾಗಿರೋ ಸಮಸ್ಯೆ ಅಂತ ಹೇಳಿದ್ರೆ, ಕಾಂಬಿ ಕಿಟ್ಗಳನ್ನು ತುಂಬ ಜನ ರೈತರು ಉಪಯೋಗಿಸ್ತಿದ್ದೀರಿ. ದಯವಿಟ್ಟು ಹಾಗೆ ಮಾಡೋದು ಉತ್ತಮ ಅಲ್ಲ. ಯಾಕೆ ಅಂತ ಹೇಳಿದ್ರೆ, ಕಾಂಬಿ ಕಿಟ್ಟಲ್ಲಿ ನಿಮಗೆ ಬರೋ ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರ್ತದೆ. ನಮ್ಮ ಭೂಮಿಗೆ ಅದರ ಅಗತ್ಯತೆ ಇಲ್ಲ. ನಮ್ಮ ಭೂಮಿನಲ್ಲಿ ಯಾವ ಮೈಕ್ರೋ ನ್ಯೂಟ್ರಿಯೆಂಟ್ ಇದೆ ಅದನ್ನು ಬಿಟ್ಟು ಯಾವುದ್ರಲ್ಲಿ ಕೊರತೆ ಇದೆ ಅಷ್ಟು ಮಾತ್ರ ಉಪಯೋಗಿಸಿದ್ರೆ ಸಾಕು. ಆರ್ಗಾನಿಕ್ ಕಾರ್ಬನ್ನು ನಿಮ್ಗೆಲ್ಲರಿಗೂ ಗೊತ್ತಿದೆ, ಸಾವಯವ ಅಂಶ. ನಾವು ಕೋಳಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಅಥವಾ ಸಂಸ್ಕರಿತ ಸಾವಯವ ಗೊಬ್ಬರಗಳೇನಿದೆ ಅದು ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಸಬೇಕು ಅನ್ನೋದಕ್ಕೆ ನಮಗೆ ಇದು ಸ್ಪಷ್ಟವಾದ ಒಂದು ಸೂಚನೆಯನ್ನು ಕೊಡ್ತದೆ. ಹಾಗಾಗಿ ನಮಗೆ ಆರ್ಗಾನಿಕ್ ಕಾರ್ಬನ್ ಬೇಕು. CEC ಏನಿದೆ, ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ, ನಾವೆಲ್ಲ ಮಾಡ್ತಾ ಇದ್ದೀವಿ, ಭೂಮಿಗೆ ಎಲ್ಲ ಕೊಡ್ತಾ ಇದ್ದೀವಿ, ಏನು ಮಾಡಿದ್ರು ಬೆಳೆ ಸರಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ನಮ್ಗೆ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಇಲ್ಲ ಅಂತ ಹೇಳಿ ಇದು ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ ನೋಡಿಕೊಂಡಿರೋದ್ರ ಮೂಲಕ ಅದನ್ನು ನಾವು ಸರಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಏನಿದೆ ಇದು ಗೊತ್ತಾಯಿತು ಅಂತ ಹೇಳಿದ್ರೆ, ನಾವು 100 kg ಗೊಬ್ಬರವನ್ನು ಹಾಕಿದಾಗ ಈ ಗೊಬ್ಬರ 80 kg ಮಾತ್ರ ನಮ್ಮ ಬೆಳೆಗೆ ದೊರಕೋ ಅವಕಾಶ ಇದೆ, 60 kg ಮಾತ್ರ ದೊರಕೋ ಅವಕಾಶ ಇದೆ, 20 kg ಮಾತ್ರ ದೊರಕೋ ಅವಕಾಶ ಇದೆ. ಇದಕ್ಕೆ ನಮಗೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿಗೂ ಮತ್ತು ಈ ಥರದ ವಿಷಯಕ್ಕೂ ನಮಗೆ ನೇರ ಸಂಬಂಧ ಇದೆ. ಆ ಪ್ರಮಾಣದಲ್ಲಿ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಅದನ್ನು ನಾವು ಲೆಕ್ಕಾಚಾರ ಮಾಡಿಬಿಟ್ಟು ನಾವು ನಮ್ಮ ಶುಂಠಿ ಬೆಳೆಗೆ ಕೊಡ್ತಕ್ಕಂಥ ಗೊಬ್ಬರವನ್ನು ನಾವು ತೀರ್ಮಾನ ಮಾಡಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಸ್ನೇಹಿತರೆ. ಅಥವಾ ಬಾವಿ ಅಥವಾ ಕೆರೆ ಮತ್ತು ಕೆನಾಲ್ಗಳಿಂದ ಏನು ನೀರು ಬರುತ್ತೆ ಇದನ್ನು ನಾವು ಯಾವುದೇ ಕಾರಣಕ್ಕೂ ಶುಂಠಿ ಬೆಳೆಯಲಿಕ್ಕೆ ಉಪಯೋಗಿಸಬಾರ್ದು. ಕಾರಣಗಳು ಸ್ಪಷ್ಟ ಇದೆ, ಸಾಕಷ್ಟು ಬಾರಿ ವಿಡಿಯೋಗಳಲ್ಲಿ ತಿಳಿಸಿದ್ದೀವಿ. ಇದರಲ್ಲಿ ಕಂಟಾಮಿನೇಷನ್ನು ಅಥವಾ ಸಾಕಷ್ಟು ರೀತಿಯ ರೋಗರುಜಿನಗಳು ಮತ್ತು ಬೇರೆ ಸಮಸ್ಯೆಗಳಿರೋದ್ರಿಂದ ಈ ನೀರನ್ನು ಉಪಯೋಗಿಸಬಾರ್ದು. ಬೋರ್ನಲ್ಲಿ ಬೆಳೀತಕ್ಕಂಥದ್ದು ಉತ್ತಮ. ಬೋರ್ನಲ್ಲಿ ಬೆಳೆಯುವಾಗ ನಾವು ನೀರಿನ ಪರೀಕ್ಷೆ ಅನಿವಾರ್ಯ ಯಾವಾಗ ಆಗುತ್ತೆ ಅಂದರೆ, ನಮ್ಮ ಬೋರ್ವೆಲ್ ನೀರು ಕುಡಿಲಿಕ್ಕೆ ಯೋಗ್ಯ ಇದ್ದರೆ, ಈ ನೀರಿನ ಪರೀಕ್ಷೆ ಅಂತ ದೊಡ್ಡ ಮಟ್ಟದಲ್ಲಿ ಮಹತ್ವ ಪಡ್ಕೊಳ್ಳೋದಿಲ್ಲ, ಅಗತ್ಯ ಇರೋದಿಲ್ಲ. ನಮಗೆ ಕುಡಿಲಿಕ್ಕೆ ನೀರು ಬರ್ತಾ ಇದೆ ಅಂದರೆ ಅದು ಕೃಷಿಗೆ ಯೋಗ್ಯ ಇದೆ ಅಂತ. ತುಂಬ ಗಡಿಸಿದೆ, ತುಂಬ ನಮಗೆ ಕ್ಲೋರೈಡ್ ಅಂಶ ಕಣ್ಣಿಗೆ ಕಾಣ್ತಾ ಇದೆ ಸ್ಪಷ್ಟವಾಗಿ ಅನ್ನೋದೇನಾದರೂ ಇದ್ದರೆ ಅದನ್ನು ಸಹಿತ ನೀರಿನ ಪರೀಕ್ಷೆಯನ್ನು ಸಹಿತ ನಾವು ಮಾಡ್ಕೊಳ್ಳೋದ್ರ ಮೂಲಕ ನಾವು ಅದನ್ನು ವ್ಯತ್ಯಾಸಗಳದ್ದು ಏನಾದರೂ ಇದ್ದರೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ಸೊ ಪ್ರತಿ ವಿಡಿಯೋದಲ್ಲಿ ಇರೋ ಹಾಗೆ ಇವತ್ತಿನ ವಿಡಿಯೋದಲ್ಲೂ ಸೂಪರ್ ಮಿನಿಟ್ ಇದೆ. ಈಗ ಸೂಪರ್ ಮಿನಿಟ್ನ ಸಮಯ ಸ್ನೇಹಿತರೆ. ಇವತ್ತಿನ ಸೂಪರ್ ಮಿನಿಟ್ನಲ್ಲಿ ಶುಂಠಿ ಬೆಳೆಯಲ್ಲಿ ಮಣ್ಣು ಮತ್ತು ನೀರಿನ ಪರೀಕ್ಷೆ ವಿಶೇಷದ ಬಗ್ಗೆ ಗಮನ ಕೊಡೋಣ. ಸೊ ಏನಾಗಿದೆ, ಈಗ ನಾವು ಮಣ್ಣು ಪರೀಕ್ಷೆ ಮಾಡಿಸಿದ್ದೀವಿ. ಮಣ್ಣು ಪರೀಕ್ಷೆಯಲ್ಲಿ ನಮ್ಮದು ಸಾಯಿಲ್ pH 6.5 ಬಂದಿದೆ, 7.5 ಇದೆ, 8.5 ಇದೆ ಅಂತಾದರೆ, ಸೊ 7.5ನ ನಾವು ನ್ಯೂಟ್ರಲ್ pH ಅಂತ ಹೇಳ್ತೇವೆ. ಇದು ಎಲ್ಲ ಬೆಳೆಗೂ ಅತಿ ಉತ್ತಮವಾದಂತಹ ರಸಸಾರ, ಮಣ್ಣಿನ ರಸಸಾರ ಅಂತ ಹೇಳ್ತೇವೆ. ಆದರೆ ಇನ್ನೊಂದು ವಿಶೇಷವಾದ ಅಂಶವನ್ನು ನಾವು ಗಮನಿಸಬೇಕು. ಪ್ರತಿ ಬೆಳೆಗೂ ತನ್ನದೇ ಆದ ಮಣ್ಣಿನ ರಸಸಾರ ಇರುತ್ತೆ. ಆ ರಸಸಾರದಲ್ಲೇ ನಾವು ಆ ಕೃಷಿ ಮಾಡಿದಾಗ ಅತಿ ಹೆಚ್ಚಿನ ಉತ್ಪಾದನೆ ಮಾಡಲಿಕ್ಕೆ, ಅತಿ ಹೆಚ್ಚಿನ ಇಳುವರಿ ತೆಗಿಲಿಕ್ಕೆ ಮತ್ತು ಆರೋಗ್ಯಕರವಾಗಿ ಆ ಬೆಳೆ ಬೆಳೆಯಲಿಕ್ಕೆ ಅನುಕೂಲ ಆಗುತ್ತೆ. ವಿಶೇಷವಾಗಿ ನಮಗೆ ಶುಂಠಿಗೆ ಅಗತ್ಯ ಇರ್ತಕ್ಕಂಥ ರಸಸಾರ ಏನಿದೆ ಇದು 6ರಿಂದ 6.5 ಇದ್ದರೆ ಸಾಕು. 6ರಿಂದ 6.5 ರಸಸಾರ ಇದಕ್ಕೆ ಶುಂಠಿ ಬೆಳೆಯಲಿಕ್ಕೆ ಸೂಕ್ತವಾದ ರಸಸಾರ. ಸೊ ನಾವು ಮಣ್ಣು ಪರೀಕ್ಷೆ ಯಾಕೆ ಅನಿವಾರ್ಯ ಅಂತ ಹೇಳ್ತೇವೆ ಅಂದರೆ, ಈ ಮಣ್ಣು ಪರೀಕ್ಷೆ ಮಾಡೋದ್ರ ಮೂಲಕ ನಮ್ಮ ಮಣ್ಣಿನ ರಸಸಾರ ಎಷ್ಟು, ನಾವು ಈ ವರ್ಷ ಶುಂಠಿ ಬೆಳೆಯಲಿಕ್ಕೆ ಅಂತ ಏನು ಹೋಗ್ತಾ ಇದೀವಿ ಆ ಮಣ್ಣಿನ ರಸಸಾರ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಅದು ನಮಗೆ 6.5 ಇದ್ದರೆ ಸೂಕ್ತ ಇದೆ, 8.5 ಇದ್ದರೆ ಅಷ್ಟು ಮಟ್ಟದ ಸೂಕ್ತ ಅಲ್ಲ ಅಂತ. ಅಂದರೆ ಶುಂಠಿ ಬೆಳಿಬಾರ್ದು ಅಥವಾ ಅಲ್ಲಿ ಬೆಳೆ ಬೆಳಿಲಿಕ್ಕೆ ಬರೋದಿಲ್ಲ ಅಂತಲ್ಲ. ಈ 8.5 ಇರೋದನ್ನು ನಾವು ಸಾಯಿಲ್ ಕಂಡೀಷ್ನರ್ಗಳನ್ನು ಉಪಯೋಗಿಸೋದ್ರ ಮೂಲಕ 6.5ಗೆ ತಂದ್ಕೋಬೇಕಾಗತ್ತೆ. ಸೊ ಈ ಪ್ರಮಾಣ ಎಷ್ಟು ಅಂತ ಗೊತ್ತಾದರೆ ಈ ಸಾಯಿಲ್ ಕಂಡೀಷ್ನರ್ ಜಿಪ್ಸಮ್ ಅಥವಾ ಡೋಲೋಮೈಟ್ ಅಂತ ನಾವೇನು ಹೇಳ್ತೇವೆ ಅದರ ಪ್ರಮಾಣ ಎಷ್ಟು ಅಂತ ನಿರ್ಧರಿಸಲಿಕ್ಕೆ ನಮಗೆ ಸುಲಭ ಆಗ್ತದೆ ಮತ್ತು ಆರೋಗ್ಯಕರವಾಗಿ ಆಗ್ತದೆ. ಇನ್ನು ವಿಶೇಷವಾಗಿ ನಾವು ಗಮನ ಕೊಡಬೇಕಾಗಿದ್ದು ಏನಂದರೆ, ಈ ಮಣ್ಣು ಪರೀಕ್ಷೆ ಮಾಡಿಸಿದಾಗ ನಮಗೆ ಕಂಡು ಬರತಕ್ಕಂಥದ್ದು pH, NPK, ಮೈಕ್ರೋನ್ಯೂಟ್ರಿಯೆಂಟ್, ಸೆಕೆಂಡರಿ ನ್ಯೂಟ್ರಿಯೆಂಟ್ ಮತ್ತು ಇತರೆ ಹಲವಾರು ಲವಣಾಂಶಗಳು ಸಹಿತ ನಮಗೆ ಕಂಡು ಬರುತ್ತೆ. ಅದರಲ್ಲಿ ಕ್ಲೋರೈಡ್ ಮತ್ತು ಸೋಡಿಯಂ ಏನಿದೆ ಇದು ತುಂಬ ಮುಖ್ಯವಾದ ಪಾತ್ರಗಳನ್ನು ವಹಿಸ್ತವೆ.
ಸೊ ಕ್ಲೋರೈಡ್ ಮತ್ತು ಸೋಡಿಯಂನ ನಮಗೆ ಪ್ರಮಾಣ ಗೊತ್ತಾದರೆ ನಾವು ಕ್ಲೋರೈಡ್ ಯುಕ್ತ ಗೊಬ್ಬರ ಉಪಯೋಗಿಸ್ಬೇಕಾ ಅಥವಾ ಸಲ್ಫೇಟ್ ಯುಕ್ತ ಗೊಬ್ಬರಗಳನ್ನು ಉಪಯೋಗಿಸ್ಬೇಕನ್ನೋದು ಸಹಿತ ಸ್ಪಷ್ಟವಾಗಿ ನಮಗೆ ಅದರಲ್ಲಿ ಗೊತ್ತಾಗುತ್ತೆ. ಸೊ ಸಲ್ಫೇಟ್ ಯುಕ್ತ ಗೊಬ್ಬರಗಳು, ಕ್ಲೋರೈಡ್ ಯುಕ್ತ ಗೊಬ್ಬರಗಳು ಅಂತ ಹೇಳಿದ್ರೆ, ನೈಟ್ರೋಜನ್ಗೆ ಉದಾಹರಣೆ ಹೋದರೆ ನಾವು ಕ್ಲೋರೈಡ್ ಯುಕ್ತ ಗೊಬ್ಬರ ಬೇಕಾದಲ್ಲಿ ಯೂರಿಯಾ ಉಪಯೋಗಿಸ್ಬೋದು, ಸಲ್ಫೇಟ್ ಯುಕ್ತ ಗೊಬ್ಬರ ಬೇಕಾದಲ್ಲಿ ಅಮೋನಿಯಂ ಸಲ್ಫೇಟನ್ನು ಉಪಯೋಗಿಸ್ಬೋದು. ಸಾಕಷ್ಟು ವಿಡಿಯೋಗಳಲ್ಲಿ ನಾನು ತಿಳಿಸಿದ್ದೇನೆ ಈ ವಿಷಯನ. ಹೊಸದಾಗಿ ಯಾರ್ಯಾರು ಇದನ್ನು ನೋಡ್ತಾ ಇರ್ತೀರಾ ಅಥವಾ ಮತ್ತೆ ರಿಕಾಲ್ ಆಗಲಿ ಅನ್ನೋ ಕಾರಣಕ್ಕೆ ಮತ್ತೆ ನಾನು ಇದನ್ನು ರಿಪೀಟ್ ಮಾಡ್ತಾ ಇದ್ದೀನಿ. ಕ್ಲೋರೈಡಲ್ಲಿ ನಮಗೆ ಪೊಟ್ಯಾಷಿಯಲ್ಲಿ MOP ಉಪಯೋಗಿಸ್ತೀವಿ ಮತ್ತು ಸಲ್ಫೇಟ್ ಬೇಸ್ಡಲ್ಲಿ SOPನ ಉಪಯೋಗಿಸ್ತೀವಿ. ಇದೆಲ್ಲ ವಿಷಯಗಳಿಗೂ ನಮಗೆ ಮೂಲ ಆಧಾರವಾಗಿ ಸಿಗ್ತದೆ ಏನಂತ ಹೇಳಿದ್ರೆ, ನಾವು ಸಾಯಿಲ್ ಟೆಸ್ಟ್ ಮಣ್ಣು ಪರೀಕ್ಷೆ ಮಾಡಿದಾಗ ಮಾತ್ರ ನಮಗೆ ಇದರ ಬಗ್ಗೆ ಸಂಪೂರ್ಣವಾದ ವಿವರ ಸಿಗುತ್ತೆ. ಈ ಸಂಪೂರ್ಣ ವಿವರನ ನಾವು ಸರಿಯಾದ ರೀತಿಯಲ್ಲಿ ಅದನ್ನು ನಾವು ವಿಶ್ಲೇಷಣೆ ಮಾಡಿಕೊಂಡು ಏನು ಬೇಕು ಏನು ಬೇಡ ಅನ್ನೋದನ್ನು ತೀರ್ಮಾನ ಮಾಡೋದ್ರಿಂದ ನಮಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಈಗ ನಾನು ಮಾತಲ್ಲಿ ಹೇಳಿದಾಗ ಏನು ಬೇಡ ಅಂತ ತೀರ್ಮಾನ ಆದರೆ ನಮ್ಗೆ ಅಷ್ಟು ಖರ್ಚು ಕಡಿಮೆ ಆದಾಗಿರ್ತದೆ. ಮತ್ತು ಸುಸ್ಥಿರ ಕೃಷಿ ಅಂತ ನಾವೇನು ಹೇಳ್ತೇವೆ, ಸಸ್ಟೈನಬಲ್ ಫಾರ್ಮಿಂಗ್ ಅಂತ ಏನು ಹೇಳ್ತೇವೆ. ನನ್ನ ಮಣ್ಣಿಗೆ ಕ್ಲೋರೈಡ್ ಬೇಕಾಗಿಲ್ಲ, ನಾನು ಆದರೂ ಕ್ಲೋರೈಡ್ ಸುರಿತಾ ಇದ್ದೀನಿ, ನನ್ನ ಮಣ್ಣು ಖಂಡಿತವಾಗ್ಲೂ ಹಾಳಾಗುತ್ತೆ, ಜವಳಾಗುತ್ತೆ. ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ಮಣ್ಣು ಪರೀಕ್ಷೆ ಅನಿವಾರ್ಯ, ಅಗತ್ಯ. ಖಂಡಿತವಾಗ್ಲೂ ಎಲ್ಲ ರೈತರು ಮಣ್ಣು ಪರೀಕ್ಷೆ ಮಾಡೋದ್ರ ಮೂಲಕ ತಮ್ಮ ಎಲ್ಲ ಬೆಳೆಗಳನ್ನು ಬೆಳಿಬೇಕಾಗಿ ವಿನಂತಿ. ಇದಿಷ್ಟು ವಿಷಯ ನಿಮಗೆ ತಿಳಿಸ್ತಾ, ಇದು ನಿಮ್ಮ ಕೃಷ್ಣ, ಕೃಷಿ ವಿತ್ ಕೃಷ್ಣ ಚಾನಲಿಂದ ಸೈನಿಂಗ್ ಆಫ್. ನಮಸ್ಕಾರ.